ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಶಿಮೂರ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಶಿಮೂರ್ ರಿಕ್ರೂಟ್ಮೆಂಟ್ ಇವತ್ತು ಬೆಳಗ್ಗೆ ಕಾಲಾಗಿದೆ. 150+ ಸ್ಕೋರಿಂಗ್ ಯಾವ ಥರ ಮಾಡೋದು ಅಂತ ನೋಡ್ತಾ ಹೋಗೋಣ. 150+ ಸ್ಕೋರಿಂಗು ವಿತಿನ್ 60 ಡೇಸಲ್ಲೇ ರೆಡಿ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ದಯವಿಟ್ಟು 60 ಡೇಸ್ಗೆ ಹಾಕ್ಕೊಳ್ಳಿ. ಪದೇ ಪದೇ ಎಕ್ಸಾಮಿನೇಷನ್ ಮುಂದೋಗಿದೆ. ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿ ಮತ್ತೆ ರೀನೋಟಿಫಿಕೇಶನ್ ಆಗಿದೆ. ಮೇ ಬಿ ಒಂದು 60 ಡೇಸ್ ಟೈಮ್ ಕೊಡ್ಬೋದು, ಒಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. ಇಷ್ಟು ಮುಂದೆ ಹೋಗಿರೋದ್ರಿಂದಾಗಿ ಒಂದು 60 ದಿನ ಕೊಡ್ಬೋದು, ಒಂದು ಅಂದಾಜ್ ಹೇಳ್ತಾ ಇರೋದು. 60 ದಿನಕ್ಕೆ ಟೈಮ್ ಟೇಬಲ್ ಹಾಕಿ ರೆಡಿಯಾಗಿ, ಪ್ಲಸ್ ಏನೋ ಟೈಮ್ ಸಿಕ್ತು ಅಂದರೆ ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಾಯಿಂಟ್ ಏನಪ್ಪ ಅಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವೊಂದು ವಿಡಿಯೋಸ್ ಇದ್ದಾವೆ. ನಿಮ್ಮ ಮಂಡ್ಯದಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ, ಪ್ಲಸ್ ಎಷ್ಟು ಸ್ಕೋರ್ ಆಗಿದೆ, ನಮ್ಮ ನೋಟ್ಸಿಂದ ಎಷ್ಟು ಸ್ಕೋರ್ ಆಗಿದೆ ಅಂತ ಇದೆ. ಚಿಕ್ಕಮಂಗ್ಳೂರ್ದಿದೆ, ಕೊಡಗುದಿದೆ, ಆಮೇಲೆ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಇದೆ, ಜಮಖಂಡಿದಿದೆ. ಇವೆಲ್ಲನೂ ಯಾವ್ಯಾವ ವಿಡಿಯೋಗಳು ಎಷ್ಟು ಯಾವ್ಯಾವ ಇದರಿಂದ ಯಾವ್ಯಾವ ಎಕ್ಸಾಮಿನೇಷನ್ ಎಷ್ಟೆಷ್ಟು ಸ್ಕೋರ್ ಆಗಿದೆ, ಎಷ್ಟೆಷ್ಟು ಸ್ಕೋರು ನಮ್ಮ ನೋಟ್ಸಿಂದ ಬಂದಿದೆ ಅಂತ ಡೀಟೇಲ್ ಆಗಿದೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ನ ಫಸ್ಟು ಚೆಕ್ ಮಾಡಿ. ಫೋನು ಮೆಸೇಜ್ ಮಾಡಲಿಕ್ಕಿಂತ ಮುಂಚಿತವಾಗಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಇವನ್ನ ವಿತ್ ಪ್ರೂಫ್ ಇದ್ದಾವೆ, ಸಮಾಧಾನವಾಗಿ ಚೆಕ್ ಮಾಡಿ, ಕೂತ್ಕೊಂಡು ಚೆಕ್ ಮಾಡಿ, ಡೀಟೇಲಾಗಿ ನೋಡಿ. ಒಂದು ದಿನ ಎಲ್ಲ ಟೈಮ್ ತಗೊಂಡು ವಿಡಿಯೋಸ್ನ ನೋಡಿ, ಯಾವ್ಯಾವ ವಿಡಿಯೋದಿಂದ ಏನೇನಿದ್ದಾವೆ, ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ಎಷ್ಟು ಜನ ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ, ಎಲ್ಲ ಇದೆ. ಪ್ರತಿಯೊಂದು ಡೀಟೇಲ್ಸ್ ಇದೆ. ಅದೆಲ್ಲ ನೋಡಿ ತದನಂತರದಲ್ಲಿ ಮೆಸೇಜ್ ಮಾಡಿ. ಅಲ್ಲಿವರೆಗೂ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಅವಶ್ಯಕತೆ ಇದ್ದರೆ, ನೋಟ್ಸ್ ಅವಶ್ಯಕತೆ ಇದ್ದರೆ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು ಬೇಡ, ಕಾಲ್ಸ್ ಅಂತೂ ಬೇಡವೇ ಬೇಡ, ಅವಶ್ಯಕತೆನೇ ಇಲ್ಲ. ಅರ್ಥ ಆಗ್ತಿದೆಯಾ? ಅವೆಲ್ಲ ವಿತ್ ಪ್ರೂಫ್ ಇದ್ದಾವೆ, ನೋಡ್ಕೊಳ್ಳಿ. ನೋಡಿ ಸಮಾಧಾನ ಇದ್ದರೆ, ಅವಶ್ಯಕತೆ ಇದ್ದರೆ ತಗೊಳ್ಳಿ, ಆಯಿತಾ? ಇನ್ನು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್ ಥಿಯರಿ ಪ್ಲಸ್ ಕ್ವಶನ್ ಆನ್ಸರ್ಸ್ ಇದ್ದಾವೆ. KMF ಅಷ್ಟೇ, ಪ್ಲಸ್ 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ಇರೋದು ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು 3000 ಇದೆ. KMF ರೆಡಿ ಮಾಡ್ತಾ ಇದೀವಿ ಅಂದರೆ ಅದೆಷ್ಟು ಕ್ವಶನ್ಸ್ ಆಗ್ತಾವೆ ನೋಡ್ತೀನಿ. ಸಫಿಷಿಯೆಂಟ್ ಕ್ವಶನ್ ಆನ್ಸರ್ಸ್ ಇರುತ್ತೆ. ಸಫಿಷಿಯೆಂಟ್ ಕ್ವಶನ್ ಆನ್ಸರ್ಸು ರೆಡಿ ಇದೆ. ಸಫಿಷಿಯೆಂಟ್ ಎಕ್ಸಾಮಿನೇಷನ್ಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ಇದೆ. ನೆಕ್ಸ್ಟ್ ಅದಾದ ನಂತರದಲ್ಲಿ ಕನ್ನಡ ನೋಟ್ಸ್ ಅವೈಲಬಲ್ ಇದೆ. ಕನ್ನಡ ನೋಟ್ಸ್ ಅದ್ಭುತವಾಗಿದೆ ಕನ್ನಡ ನೋಟ್ಸು. ಇನ್ನು ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಅದ್ಭುತವಾಗಿದೆ. ಕನ್ನಡ ನೋಟ್ಸಿಂದ ಎಷ್ಟು ಕ್ವಶನ್ ಬಂದಿದ್ದಾವೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋ ಲಿಂಕ್ನ ಚೆಕ್ ಮಾಡಿ. ಅಲ್ಲಿ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ಅಂದರೆ ಗೊತ್ತಾಗುತ್ತಲ್ಲ, ನೋಟ್ಸ್ದೆ ಕಟೆಡ್ ಪೋರ್ಷನ್ ಹಾಕಿದ್ದೀವಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಎಷ್ಟು ಕ್ವಾಲಿಟಿ ಇದೆ ಅಂತ. ಇನ್ನು ಕಾನ್ಸ್ಟಿಟ್ಯೂಷನ್ ಅಷ್ಟೇ, ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿಡಿಯೋದಲ್ಲಿ ಹಾಕಿರ್ತೀವಿ. ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ್ಯಾವ ಎಕ್ಸಾಮಿನೇಷನ್ ಎಷ್ಟೆಷ್ಟು ಬಂದಿದ್ದಾವೆ ಅಂತ ಅದು ನಿಮಗೆ ವಿತ್ ಪ್ರೂಫ್ ಇರುತ್ತೆ. ಬಾಯಲ್ಲಿ ಹೇಳೋದು ಬೇಡ, ವಿತ್ ಪ್ರೂಫ್ ಇದ್ದರೆ ಬೆಟರು. ನೋಡ್ಕೊಳ್ಳಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರದಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಶಿಮೂಲ್ ರಿಕ್ರೂಟ್ಮೆಂಟ್ ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡಿದ್ರೆ, ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಲೇಬೇಕು ಅಂತ ಯಾರಿಗಾರು ಅವಶ್ಯಕತೆ ಇದ್ದರೆ ಒಂದು ಮೆಸೇಜ್ ಮಾಡಿ ಸಾಕು. ನೋಟ್ಸ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ವ್ಯವಸ್ಥೆ ಇರೋದು ಹೆಂಗೆ, ಮೆಸೇಜ್ ಮಾಡಿ, ರಿಲೆವೆಂಟ್ ಅಮೌಂಟ್ ಪೇ ಮಾಡಿ, ಮನೆ ಅಡ್ರೆಸ್ ಹಾಕಿ. ಮನೆ ಅಡ್ರೆಸ್ಗೆ ನೋಟ್ಸ್ನ ಪ್ರಿಂಟೆಡ್ ಮೆಟೀರಿಯಲ್ ಕನ್ನಡದಲ್ಲಿ ಇರುತ್ತೆ. ಅದನ್ನು ಹೇಳ್ತಾ ಇದ್ದೀನಿ, ಇದು ಇಂಗ್ಲೀಷ್ನಲ್ಲಿ ಎಲ್ಲೂ ಅವೈಲಬಲ್ ಇಲ್ಲ ನನಗೆ ಗೊತ್ತಿರೋಂಗೆ. ಕನ್ನಡದಲ್ಲಿ ಅದ್ಭುತವಾದಂಥ ಮೆಟೀರಿಯಲ್ ಅವೈಲಬಲ್ ಇದೆ ನಮ್ಮಲ್ಲಿ. ಅವಶ್ಯಕತೆ ಇದ್ದರೆ ವರ್ಡ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರು ಬೇಕಿದ್ರೆ ಮಾತ್ರ ಮೆಸೇಜ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಬೇಡ. ತುಂಬ ಬ್ಯುಸಿ ಇರ್ತೀವಿ, ಬೇರೆ ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಅದಕ್ಕೋಸ್ಕರ KEದು ವರ್ಕ್ ನಡೀತಾ ಇದೆ, ಅದಕ್ಕೋಸ್ಕರ ಯಾರಿಗಾರ ಬೇಕಿದ್ರೆ ತಗೊಂಡು ನಿಮ್ಮದೇ ಓದ್ಕೊಳ್ಳಿ. ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಎಲ್ಲ ಡಾಕ್ಯುಮೆಂಟ್ಸು ಎಲ್ಲನೂ ಇದೆ ವಿಡಿಯೋದಲ್ಲಿ. ಎಲ್ಲ ಚೆಕ್ ಮಾಡಿ, ಒಂದೊಂದೇ ಎಂಟೈರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಬಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಕ್ವಾಲಿಟಿ ಇದೆ ಅಂತ. ತದನಂತರದಲ್ಲಿ ಅವಶ್ಯಕತೆ ಇದ್ದರೆ ಒಂದು ಮೆಸೇಜ್ ಮಾಡಿ, ಇಮಿಡಿಯೇಟ್ಲಿ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ, ಆಯಿತಾ? ಈ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇನ್ನು ಕಾಲಾಗಿರ್ತಕ್ಕಂಥದ್ದು ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಈ ನೇಮಕಾತಿ ಕಾಲಾಗಿದೆ. ಯಾವುದೇ ನೇಮಕಾತಿಗಳನ್ನ ಬಿಡಬೇಡ್ರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಈಗಾಗಲೇ 1 ವರ್ಷದಿಂದ ಬರಗಾಲ ಮೀನ್ಸ್ ನೋಟಿಫಿಕೇಶನ್ಗಳದ್ದು ಬರಗಾಲ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದರಲ್ಲೇನು ಮುಚ್ಚುಮರೆ ಏನೂ ಇಲ್ಲ. 1.5 ವರ್ಷ ಆಯಿತು ಅನ್ಕೊತೀನಿ, ನೋಟಿಫಿಕೇಶನ್ಸ್ ಯಾವ ನೋಟಿಫಿಕೇಶನ್ಸು ಆಗಿರಲಿಲ್ಲ. ಸೊ ಇವಾಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಬೇಡಿ, ಯಾವುದೇ ಕಾರಣದಿಂದ ಯಾರು ಬಿಡಕ್ಕೆ ಹೋಗ್ಬೇಡಿ. ನೋಟಿಫಿಕೇಶನ್ಸ್ ಕಾಲ್ ಮಾಡಿರೋದೇ ಅಲ್ಲೋ ಇಲ್ಲೋ ಒಂದೊಂದು ಮಾಡ್ತಾ ಇದ್ದಾರೆ. ಯಾವುದನ್ನು ಬಿಡಬೇಡಿ. ಅದು ಇದು ಅಂತಲ್ಲ, KEದು ಅಪ್ಲೈ ಮಾಡ್ಕೊಳ್ಳಿ, ಇದು ಅಪ್ಲೈ ಮಾಡಿ. ಇನ್ನು ಮುಂದೆ PSI ಆಗುತ್ತೆ, ಅಪ್ಲೈ ಮಾಡಿ. PSI, PC, FDA, SDA ಎಲ್ಲ ಆಗ್ತವೆ. ಪರಿಸರ ಇಲಾಖೆಯಿಂದ ಅದರಿಂದನೂ ಕಾಲ್ ಆಗ್ತವೆ, KEಯಿಂದ.
ಆಗ್ತವೆ, ಲೆಕ್ಚರರ್ಶಿಪ್ ಆಗುತ್ತೆ. ಯಾವುದೇ ಒಂದು ನೋಟಿಫಿಕೇಶನ್ ಬಿಡಬೇಡಿ. ಮತ್ತೆಲ್ಲ ಒಂದ್ಸತಿ ತುಂಬಿದ್ರು ಅಂದ್ರೆ ಮತ್ತೆ ರಿಕ್ರೂಟ್ಮೆಂಟ್ಗಳು ಮಾಡಕ್ ಹೋಗೋದಿಲ್ಲ, ಗ್ಯಾಪ್ ಆಗ್ತವೆ ಎಲ್ಲ ಒಂದ್ಸತಿ ಒಂದು 15-20 ಸಾವಿರ ಒಟ್ಟಿಗೆ ಆಗ್ಬೋದು ಅಂತ. ನಿಮ್ ಶಿಕ್ಷಕರದೆಲ್ಲ ಸೇರಿದ್ರೆ ಒಂದು 30,000 ವೇಕೆನ್ಸಿ ಒಟ್ಟಿಗೆ ಕಾಲಾಗೋ ಚಾನ್ಸಸ್ ಇದೆ. ಎಲ್ಲ ಒಟ್ಟಿಗೆ ತುಂಬ್ತಾರೆ. ತುಂಬಿದಾಗ ಎಲ್ಲೋ ಒಂದ್ ಕಡೆ ಮಾಡ್ಕೊಂಡು ಕೂತ್ಕೊಬಿಡಿ ಅಷ್ಟೇ. ಇದು ಥೀಮು. ಈ ನೋಟಿಫಿಕೇಶನ್ ಯಾರು ಬಿಡಬೇಡಿ, ತುಂಬಾ ಚೆನ್ನಾಗಿದ್ದಾವೆ ವೇಕೆನ್ಸಿಗಳು. ಇಂಟರ್ವ್ಯೂ ಇದೆ ಕ್ಲಿಯರ್ ಆಗಿ ನೋಡಿ. ಕೋಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ, ಇದು ಇಂಟರ್ವ್ಯೂ ಇರುವಂತ ಜಾಬು. ಇಂಟರ್ವ್ಯೂ ಯಾರು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಯಾರು ಅಂಥವ್ರು ಮಾತ್ರ ಅಪ್ಲೈ ಮಾಡ್ಕೊಳ್ರಿ, ನೀಟಾಗಿ ಹೋಗ್ರಿ. ಇಂಟರ್ವ್ಯೂ ಇಲ್ಲದೆ ಇರ್ತಕ್ಕಂಥ ಜಾಬು KEL ಕಾಲಾಗಿದೆ. ಅವ್ರಿಗೆ ಇಂಟರ್ವ್ಯೂ ಬೇಡ ಅಂತಕ್ಕಂಥವ್ರು KEL ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಂಟರ್ವ್ಯೂ ಇದ್ರೂ ಪರವಾಗಿಲ್ಲ, ನಾವು ಫೇಸ್ ಮಾಡ್ಕೋತೀವಿ ಅನ್ನೋಂಥವ್ರು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆ ಸ್ಯಾಲ್ರಿ ಇದೆ, ತುಂಬಾ ಚೆನ್ನಾಗಿದೆ ಸ್ಯಾಲ್ರಿ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ನೆಕ್ಸ್ಟ್ ಹಾಲು ಒಕ್ಕೂಟದ್ದು. ಇದು ಹಾಲು KMF ಅಂತ ಬರುತ್ತಲ್ಲ, KMF ಇದು KMF ಕ್ಲಿಯರ್ ಆಗಿ ಹೇಳಿದೀನಿ. ತುಂಬಾ ಚೆನ್ನಾಗಿದೆ, ಹೋಗಿ ಜಾಯಿನ್ ಆಗಿ. ನೆಕ್ಸ್ಟ್ ನೋಟಿಫಿಕೇಶನ್ ನೋಡ್ತಾ ಹೋಗೋಣ. 14 ಅನ್ನೋದು ಹೊಡಿಸಿರ್ತಕ್ಕಂಥ ನೋಟಿಫಿಕೇಶನ್. ಇಲ್ಲಿ ಕಾಲಾಗಿರ್ತಕ್ಕಂಥದ್ದು ಇದು ಯಾವುದು ರಾಕೆಟ್ ಸೈನ್ಸ್ ಇದರಲ್ಲಿ ಯಾವುದೂ ಇಲ್ಲ. ನೀಟಾಗಿ ಗೂಗಲ್ಗೆ ಹೋಗಿ ಶಿಮೂಲ್ ರಿಕ್ರೂಟ್ಮೆಂಟ್ ಅಂತ ಹೊಡಿಬೇಕು. ಏನಂತ ಗೂಗಲ್ ಹೋಗ್ಬಿಟ್ಟು ಎಲ್ಲರೂ ಹೊಡಿತೀರಾ, ಅದರಲ್ಲಿ ಏನು ಅನುಮಾನನೇ ಬೇಡ. ಶಿಮೂಲ್ ರಿಕ್ರೂಟ್ಮೆಂಟ್ 2025 ಅಂತ ಹೊಡೆದ್ರೆ ಈ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಈ ನೋಟಿಫಿಕೇಶನ್ ಓಪನ್ ಆದಾಗ ನೀವು ಓದ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಯಾವ ವೇಕೆನ್ಸಿ ಕಾಲಾಗಿದೆ. ಇಲ್ಲೇನೋ ಕಾಲಾಗಿದೆ, ಸಹಾಯಕ ವ್ಯವಸ್ಥಾಪಕರು ಅಂತ ಕಾಲಾಗಿದೆ. ಆಯ್ತಾ? ಅದ ನಂತರ ನೀವು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಫಸ್ಟ್ ನೋಡ್ಕೋಬೇಕಾಗಿರೋದು ನೀವು ಎಲಿಜಿಬಲ್ ಇದ್ದೀರಾ. ಇಲ್ಲೇ ನೋಡ್ಬೇಕು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೋಡ್ಬೇಕಾಗಿರ್ತಕ್ಕಂಥದ್ದು ನೇಮಕಾತಿ ಹೊರಡಿಸಿದರೆ ನೇಮಕಾತಿ ಡೇಟ್ ಚೆಕ್ ಮಾಡ್ಕೊಂಡ್ರಿ, ಕೆಳಗಡೆ ಬಂದ್ರೆ ಯಾವ ವೇಕೆನ್ಸಿ ಕಾಲಾಗಿದೆ ಅಂತ ನೋಡಿದ್ರೆ ಇಲ್ಲೇನೋ ಸಹಾಯಕ ವ್ಯವಸ್ಥಾಪಕರು ಅಂತ ಆಗಿದೆ. ಇದಕ್ಕೆ ನಾನು ಎಲಿಜಿಬಲ್ ಇದ್ದೀನ ಫಸ್ಟ್ ಅಲ್ಲಿ ನೋಡ್ಬೇಕು. ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ವಿಜ್ಞಾನ, ನಿಮ್ಮ ವೆಟರ್ನರಿ ಸೈನ್ಸ್ ಓದಿರ್ತಕ್ಕಂಥವ್ರು BVSc ಅಂತ ಬರುತ್ತಲ್ಲ, ಅವರು ಯಾರು ಓದಿದ್ರೆ ಅವ್ರು ಅಪ್ಲೈ ಮಾಡ್ಕೋಬಹುದು. BVSc ಈಗ ನಾನು ಓದಿದ್ದೆ ಅಂತ ಅಂದ್ರೆ, ಈಗ ನಾನು BVSc ಸರ್ಟಿಫಿಕೇಟ್ ಇದೆ ಕನ್ಫರ್ಮ್ ಅಂತಾನೆ ನೆಕ್ಸ್ಟ್ ಬರಬೇಕು. ನೆಕ್ಸ್ಟ್ ನಾನು ಯಾವ ಕ್ಯಾಟಗರಿಗೆ ಸೇರಿದವನು ಫಸ್ಟ್ ತಲೆಗೆ ಬರಬೇಕು. ಫಸ್ಟ್ ಇಲ್ಲಿ ನೋಡ್ಕೋಬೇಕು. ಸಾಮಾನ್ಯದಲ್ಲಿ ಫಸ್ಟ್ ಚೆಕ್ ಮಾಡಬೇಕು. ಜನರಲ್ ಮೆರಿಟಲ್ಲಿ ಒಂದಿದೆ, ಓಕೆ. ಸಪೋಸ್ ಏನಾದ್ರು ಮಹಿಳೆ ಆಗಿದ್ರೆ, ಇನ್ ಕೇಸ್ ಮಹಿಳೆ ಆಗಿದ್ರೆ, ಮಹಿಳೆಯರಿಗೆ 3 ಇದೆ, ಓಕೆ ಆಯ್ತು. ಇನ್ನು ಸಪೋಸ್ ನಂದು ಗ್ರಾಮೀಣ ಇದೆ. ಸಪೋಸ್ ನಾನೇನಾದ್ರು ಅಂಗವಿಕಲ ಆಗಿದ್ರೆ, ಅಂಗವಿಕಲತೆಗೂ ಒಂದಿದೆ, ಓಕೆ ಡನ್. ಇದು ಎಸ್ ಆಯ್ತು. ಇನ್ನು ನೆಕ್ಸ್ಟ್ ಕ್ಯಾಟಗರಿಗೆ ಬರಬೇಕು. ಕ್ಯಾಟಗರಿಗೆ ಬಂದಾಗ ಸಪೋಸ್ ನಾನೇನಾದ್ರು ಪರಿಶಿಷ್ಟ ಪಂಗಡದ ವ್ಯಕ್ತಿ ಆಗಿದ್ದೆ, ಪರಿಶಿಷ್ಟ ಪಂಗಡದಲ್ಲೂ ಇತರೆಗೊಂದಿದೆ, ಮಹಿಳೆಯರಿಗೊಂದಿದೆ, ಎಸ್. ಇಲ್ಲ, ನಾನು ಪ್ರವರ್ಗ 1ರವರಾಗಿದ್ದೆ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಪ್ರವರ್ಗ 1 ಇತರೆಗೊಂದಿದೆ, ಎಸ್. ನಾನು ಪ್ರವರ್ಗ 1 ಇತರೆಗೊಂದಿದೆ, ಓಕೆ. ಇಲ್ಲ, ನಾನು 2B ಸಂಬಂಧಪಟ್ಟಿತ್ತು ಅಂತನೂ ಇದು. ಈ ರೀತಿ ರೋಸ್ಟರ್ನ ಮಾರ್ಕ್ ಮಾಡ್ಕೋಬೇಕು. ನಿಮ್ಮ ರೋಸ್ಟರ್ನ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೋಬೇಕು. ಇದು ರಾಕೆಟ್ ಸೈನ್ಸ್ ಏನೂ ಇಲ್ಲ, ತುಂಬಾ ಸಿಂಪಲ್ ಆಗಿರುವಂತ ವಿಚಾರ. ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ, ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ವೇಕೆನ್ಸಿ ನೋಡಿದ್ರಿ, ವೇಕೆನ್ಸಿಲಿ ಇಲ್ಲಿ 17 ಅಂತ ಗೊತ್ತಾಯ್ತು. ಸಾಮಾನ್ಯದಲ್ಲಿ ಫಸ್ಟ್ ಚೆಕ್ ಮಾಡಿದ್ರಿ, ಸಾಮಾನ್ಯ ಚೆಕ್ ಮಾಡಿದಾಗ ಇತರೆ ಚೆಕ್ ಮಾಡ್ಕೋಬೇಕು. ಇತರೆ ಬಂತು ಅಂದ್ರೆ ಇತರೆ ಮಹಿಳೆ ಏನೇನಿದೆ ಇದಿಷ್ಟು ನೋಡ್ಕೋಬೇಕು. ನೀವು ಇಲ್ಲಿದ್ರೆ ಎಸ್ ವೇಕೆನ್ಸಿ ಇದೆ ಅಂತ. ತದನಂತರದಲ್ಲಿ ಇನ್ಯಾವುದೋ ಒಂದು ಕ್ಯಾಟಗರಿ, ಪರಿಶಿಷ್ಟ ಜಾತಿ C ವರ್ಗಕ್ಕೆ ಸೇರಿದವರು ಅಂತ ಯಾರೋ ಇದ್ರಿ ಅಂತ ಇಟ್ಕೊಳ್ರಿ. ಅವ್ರಿಗೆ ಇದೆ, ನಮ್ ಕ್ಯಾಟಗರಿ ಇದೆ, ಸದ್ಯ ಒಂದು ವೇಕೆನ್ಸಿ ಸಿಕ್ತು, ಆಯ್ತಾ. ಇನ್ಯಾವುದೋ ಒಂದು ಪರಿಶಿಷ್ಟ ಜಾತಿ A ವರ್ಗದಲ್ಲಿ ಯಾವುದೋ ಒಂದಿದೆ, ಎಸ್ ನಮ್ದಿದೆ, ಎಸ್ ನಮ್ಗೊಂದು ವೇಕೆನ್ಸಿ ಇದೆ, ಇಲ್ಲೂ ಇದೆ, GM ಅಲ್ಲೂ ಇದೆ, 2ರಲ್ಲಿ ಫೈಟ್ ಮಾಡ್ಬೋದು ಅಂತ ಕನ್ಫರ್ಮ್ ಆಯ್ತು. ಇದು ನೋಡ್ತಕ್ಕಂಥ ವಿಧಾನ. ಇದು ನಿಮ್ಮ ರೋಸ್ಟರ್ ಸಿಸ್ಟಮ್ನ ಚೆಕ್ ಮಾಡ್ತಕ್ಕಂಥ ವಿಧಾನ. ಅಪ್ಲಿಕೇಶನ್ ಹಾಕಕ್ ಮುಂಚೆ ನೀವು ಇದರಲ್ಲಿ ವೇಕೆನ್ಸಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು, ಹಾಕೋಬೇಕು. ಅರ್ಥ ಆಗ್ತಾ ಇದೆಯಾ? ಎರಡನೇದು ಇದೇ ಹಣೆ ಬರನೆ ಸೇಮ್. ಎರಡನೇ ವೇಕೆನ್ಸಿ ಸಹಾಯಕ ವ್ಯವಸ್ಥಾಪಕರು ಆಡಳಿತ ಇದೆಯಲ್ಲ, ಇದೇ ತರ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇನ್ನು ಸಹಾಯಕ ವ್ಯವಸ್ಥಾಪಕರು ಇದು ಅಷ್ಟೇನೆ. ಇವೆಲ್ಲ ಸ್ಯಾಲ್ರಿಗಳು. ಇದು ಸ್ಯಾಲ್ರಿ ಕಾಣಿಸ್ತಾ ಇದೆಯಲ್ಲ, ಸ್ಯಾಲ್ರಿದೊಂದು ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ಕಾಣಿಸ್ತಾ ಇರೋದು ಬೇಸಿಕ್. ದಿಸ್ ಇಸ್ ಬೇಸಿಕ್. ಗೊತ್ತಿರಲಿ ನಿಮಗೆ, ಇದು ಬೇಸಿಕ್. 83,700, 69,250, 69,250, ದಿಸ್ ಇಸ್ ಬೇಸಿಕ್. ಬೇಸಿಕ್ಗೆ DA ಪ್ಲಸ್ HRA ಆ್ಯಡಪ್ ಆಗುತ್ತೆ. DA ಪ್ಲಸ್ HRA ಆ್ಯಡಪ್ ಆಗುತ್ತೆ. ಬೆಂಗಳೂರಿನಲ್ಲಿದ್ರೆ CCA ಆ್ಯಡಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಬೆಂಗಳೂರಿನಲ್ಲಿ ಇದ್ರೆ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀನಿ. ಹಂಗಂತ ಇದು ಬೆಂಗಳೂರ್ದ ಖಂಡಿತವಾಗ್ಲೂ ಅಲ್ಲ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದ್ದು ರೂಲ್ಸ್ ನಾನು ಹೇಳಿದ್ದು, ಸ್ಯಾಲ್ರಿಯ ರೂಲ್ಸ್ ಅಷ್ಟೇ ನಾನು ಹೇಳಿದ್ದು. ಅರ್ಥ ಆಗ್ತಿದೆಯಾ? ಮತ್ತೆ ಅನ್ವಾಂಟೆಡ್ ಮೆಸೇಜಸ್ ಮಾಡಬಾರ್ದು. ರೂಲ್ಸ್, ಟೋಟಲ್ ರೂಲ್ಸ್ ತಿಳ್ಕೋಬೇಕು. ಅರ್ಥ ಆಗ್ತಿದೆಯಾ? ಬೇಸಿಕ್ಕು DA ಪ್ಲಸ್ HRA ಪ್ಲಸ್ CCA, ಇದು ರೂಲ್ಸ್. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಇದರಲ್ಲಿ ಶಿವಮೊಗ್ಗದಲ್ಲಿ ಏನಿದು ಬೇಸಿಕ್ಕು ಪ್ಲಸ್ DA ಪ್ಲಸ್ HRA ಕನ್ಫರ್ಮ್ ಆಗಿರುತ್ತೆ. CCAದು
ಮೆಟ್ರೋಪಾಲಿಟನ್ ಸಿಟೀಸ್ ಮಾತ್ರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಸಿಸ್ಟಮ್ ಆಫೀಸರ್ಗೆ ಏನು ಬೇಸಿಕ್ ಇದೆ ಆ್ಯಡ್ ಮಾಡ್ಕೋಬೇಕು, ವೇಕೆನ್ಸಿ ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದೂ ಹೇಳೋಕ್ಕಾಗಲ್ಲ, ಎಲ್ಲ 2-3 ಡಿಗ್ರಿ ಓದಿರ್ತೀರ. ಸಿಂಪಲ್ ಆಗಿದೆ, ವೆರಿ ವೆರಿ ಸಿಂಪಲ್. ಈಗ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಇದ್ಯಾವುದೋ ಒಂದು ಮಾರುಕಟ್ಟೆ ಅಧಿಕಾರಿ ಅಂತ ಇದೆ, ಸರಿನಾ? ಇತರೆ ಒಂದೇ ಒಂದಿದೆ, ಇತರೆ ಒಂದೇ ಒಂದು ವೇಕೆನ್ಸಿ ಕಾಣಿಸ್ತಾ ಇದೆ, ಇತರೆ ಒಂದಿದೆ. ಸಪೋಸ್ ಏನಾದರೂ ನಾನು ಪ್ರವರ್ಗ ಒಂದವನು ಅಂತ ಇಟ್ಕೊಳ್ರಿ, ಪ್ರವರ್ಗ ಒಂದು ನಮ್ದು ಅಂದ್ರೆ ಪ್ರವರ್ಗ ಒಂದರಲ್ಲಿ ಇಲ್ಲ, ಪ್ರವರ್ಗ ಒಂದರಲ್ಲಿ ಇಲ್ಲ. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಇಲ್ಲ. ಅದೇ ಪರಿಶಿಷ್ಟ ಜಾತಿ ಪ್ರಾ ಸಿ ವರ್ಗಕ್ಕೆ ಸೇರಿದವನು ಅಂದ್ರೆ ಇಲ್ಲ, ಪ್ರಾ ಬಿ ವರ್ಗಕ್ಕೂ ಇಲ್ಲ, ಪ್ರಾ ಎ ವರ್ಗಕ್ಕೂ ಇಲ್ಲ. ಪರಿಶಿಷ್ಟ ಪಂಗಡ ಅಂತ ಇದೆ, ಇದಕ್ಕೊಂದಿದೆ. ಅದು ನಾನೇನಾದ್ರು ಪರಿಶಿಷ್ಟ ಪಂಗಡದವನಾದ್ರೆ ಇದು ಒಂದು ವೇಕೆನ್ಸಿ ನನಗೆ ಸಿಕ್ತು ಅಂತ. 2A ನಾನೇನಾದ್ರು 2A ದವನಾದ್ರೆ ಇಲ್ಲ, 2B ಆದ್ರೂ ಇಲ್ಲ, 3A 3B ಯಾವುದು ಇಲ್ಲ. ಅರ್ಥ ಆಗ್ತಾ ಇದೆಯಾ? ಈ ತರ ರೋಸ್ಟರ್ ಸಿಸ್ಟಮ್ ಚೆಕ್ ಮಾಡೋದು ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದು ಕ್ಲಿಯರ್ ಆಗಿದೆ, ಇಟ್ಸ್ ಎ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ನೋಡ್ಕೊಳ್ಳಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಇವೆಲ್ಲ ಚೆಕ್ ಮಾಡ್ಕೋಬೇಕು. ಇವೆಲ್ಲ ಹೇಳಿದೀನಿ, ಎಲ್ಲ ರೂಲ್ಸ್, ಇದೇ ರೂಲ್ಸ್ ಇದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇವೆಲ್ಲ ಚೆಕ್ ಮಾಡ್ಬೇಕು ನೀವು. ನಿಮ್ಗೆ ಎಲಿಜಿಬಿಲಿಟಿ ಚೆಕ್ ಮಾಡಬೇಕು, ಇಲ್ಲಿ ರೌಂಡ್ ಮಾಡ್ತಾ ಇದೀನಿ ನೋಡ್ರಿ. ಎಲಿಜಿಬಿಲಿಟಿ ನೀವು ಓದಿದ್ದೀರಾ ಓದಿಲ್ವಾ, ಈ ಪೋಸ್ಟ್ ಯಾವುದು ನೀವು ಓದಿದ್ದೀರಾ ಓದಿಲ್ವಾ, ವೇಕೆನ್ಸಿ ಇದೆಯಾ ಇಲ್ವಾ, ದಿಸ್ ಇಸ್ ರೂಲ್. ಅರ್ಥ ಆಗ್ತಿದ್ಯಾ? ಇದು ಅಷ್ಟೇ, ಆಡಳಿತ ಸಹಾಯಕ ದರ್ಜೆ ಇದು ಅಷ್ಟೇ. ಇವೆಲ್ಲ ಒಳ್ಳೊಳ್ಳೆ ಪೋಸ್ಟ್ಗಳು, ಯಾವುದು ಬಿಡಬಾರ್ದು. ನಿಮ್ಮ ಕ್ಯಾಟಗರಿಗಳು ಯಾವುದು ಬಿಡಬಾರ್ದು, ಎಲ್ಲ ಗಮನ ಇಟ್ಕೊಂಡು ನೋಡ್ಬೇಕು ಯಾವ್ಯಾವ ಕ್ಯಾಟಗರಿಲಿ ಇದಾವೆ, ನಾವ್ ಯಾವ್ದಾವ್ದಕ್ಕೆ ಎಲಿಜಿಬಲ್ ಇದೀವಿ, ಎಲ್ಲಿ ಕ್ರ್ಯಾಕ್ ಮಾಡ್ಬೋದು ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಈ ಸಾಮಾನ್ಯ ವರ್ಗ ಎಲ್ಲರೂ ಚೆಕ್ ಮಾಡ್ಬೇಕು, ಪ್ರತಿಯೊಬ್ರು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೆಲ್ಲಾನು ಅಷ್ಟೇನೆ, ಇದೆಲ್ಲ ಚೆಕ್ ಮಾಡೋ ಅಂಥದ್ದೇನೆ, ಇದೆಲ್ಲ ಅಷ್ಟೇನೆ, ಇವೆಲ್ಲ ಚೆಕ್ಕಿಂಗ್ ಅಷ್ಟೇನೆ, ಇವೆಲ್ಲ ಚೆಕ್ಕಿಂಗ್, ಇವೆಲ್ಲ ಅಷ್ಟೇನೆ. ಹೇಳಿದೀನಿ, ಒಂದು ಎಕ್ಸಾಂಪಲ್ ಹೇಳಿದೀನಿ, ಅದೇ ತರ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಸ್ಕಿಪ್ ಆದ್ರಿ. ಇನ್ ನೆಕ್ಸ್ಟ್ ಏನ್ ನೋಡ್ಬೇಕಪ್ಪ ಅಂದ್ರೆ 14/11/25 14/12/25 ಡೇಟೇ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ 1 ಮಂತ್ ಡೇಟ್ ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಾ? 1 ಮಂತ್ ಡೇಟ್ ಇದೆ. ದಯವಿಟ್ಟು ಯಾರು ಕಾಯಕ್ಕೆ ಹೋಗ್ಬೇಡಿ. ಸರ್ವರ್ ಸ್ಲೋ ಅದು ಇದು ಇವೆಲ್ಲ ಮಾಮೂಲಿ ಗೊತ್ತಿರೋಂಥ ಸಮಸ್ಯೆನೆ. ಇದೇನು ಇದು ಅಷ್ಟೇ, ಇದೇನು ಗೊತ್ತಿಲ್ಲ ಅಂತ ಏನಿಲ್ಲ. ಎಲ್ಲ KPSC KEA ಮತ್ತು ನಿಮ್ಮ ಈ ಬ್ಯಾಂಕಿಂಗ್ ನಾವು ಶಿಮುಲ್ ನಾವು KMF ಯಾವುದೇ ಎಕ್ಸಾಮ್ ಅದನ್ನು ಕೊನೆಯಲ್ಲಿ ಸರ್ವರ್ ಸ್ಲೋ ಆಗೋದು ಅದು ಇದು ಸಮಸ್ಯೆಗಳು ಕಂಡು ಬರ್ತಾನೆ ಇರ್ತವೆ. ಮಾಮೂಲಾಗಿ ಕಂಡು ಬರ್ತಕ್ಕಂಥ ಮಾಹಿತಿ ಹೇಳ್ತಾ ಇದ್ದೀನಿ. ಮುಂಚಿತವಾಗೇ ಹಾಕೊಂಬಿಡಿ, ಮುಂಚಿತವಾಗೇನೆ ಒಂದು 10ನೇ ತಾರೀಕು ಒಳಗಡೆನೆ ಎಲ್ಲ ಪ್ರೋಸೆಸ್ ಮುಗಿದೋಗಿದೆ. ಈಗಲೇ ಮುಗಿಸಿ, ಎಲ್ಲಿವರೆಗೂ ಕಾಯಬೇಡಿ. ನಾನು ಮ್ಯಾಕ್ಸಿಮಮ್ ಟೈಮಿಂಗ್ಸ್ ಹೇಳ್ತಾ ಇದ್ದು 10-12ನೇ ತಾರೀಕು ಒಳಗಡೆನೆ ಮುಗಿಸ್ಕೊಂಬಿಡಿ ಎಲ್ಲ. ನಾನು ಕೊನೆ 3-4 ದಿನ ಸರ್ವರ್ ಸ್ಲೋ ಅದು ಇದು ಅಂತ ರಶಸ್ ಆದ್ರೆ ಹಿಂಸೆ, ಜಾಸ್ತಿ ಜನ ಆಗ್ತಿರ್ತಾರೆ. ಸುಮ್ಮನೆ ಸಮಸ್ಯೆ ಮಾಡ್ಕೊಳ್ಳೋ ಬದಲು ಮುಂಚಿತವಾಗ್ಲೇನೆ ಈ ತಕ್ಷಣದಲ್ಲೇನೆ ಹಾಕ್ಬಿಟ್ರೆ ಉತ್ತಮ. ತಕ್ಷಣದಲ್ಲೇನೆ ಈಗ 14ನೇ ತಾರೀಕು ಓಪನಿಂಗ್ ಆಗಿದೆ ಅಂದ್ರೆ ಒಂದು ವಾರದಲ್ಲೇನೆ ಮುಗಿಸ್ಕೊಂಡ್ಬಿಟ್ರೆ ತಲೆನೋವು ಇರೋದಿಲ್ಲ, ಒಂದು ಪೈಸೆ ತಲೆನೋವು ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಬಿಗಿನಿಂಗ್ ಈ 14ನೇ ತಾರೀಕಿಗೆ ಪ್ರಾರಂಭ ಆಗಿದೆ ಅಂದ್ರೆ ಈ ಬಿಗಿನಿಂಗ್ 20ನೇ ತಾರೀಕು ಒಳಗಡೆನೆ ಮುಗಿಸ್ಕೊಂಡ್ಬಿಟ್ರೆ ಸರ್ವರು ಫಾಸ್ಟ್ ಇರುತ್ತೆ, ಎಲ್ಲ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಕೊನೆಗೆ ಮಾತ್ರ ಹೋಗ್ಲೇಬೇಡಿ, ಕೊನೆ ಡೇಟ್ವರೆಗೂ ಯಾರು ಕಾಯಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆಯಲ್ಲ? ಕ್ಲಿಯರ್? ಯಾವುದೇ ಕಾರಣಕ್ಕೂ ಎಂಡಿಂಗ್ ಡೇಟ್ವರೆಗೂ ಕಾಯಬೇಡಿ. ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದು ಆಯ್ಕೆ ವಿಧಾನ. ಇಷ್ಟೇ ಬೇಕಾಗಿರೋದು, ಇಷ್ಟೇ ಇಂಪಾರ್ಟೆಂಟ್ ಇರೋದು, ಇಷ್ಟೇನೇನೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಏನ್ ಬೇಕು ಇದರಲ್ಲಿ ಬೇಕಾಗಿರೋದು 200 ಅಂಕಗಳಿಗೆ ಹೇಳಿರ್ತಾರೆ ಅಂತ ಬೇಕು. ಹೌದಾ? ಕನ್ನಡ ಭಾಷೆಗೆ ಅಲ್ಲಿಗೆ ಕನ್ನಡ 50 ಮಾರ್ಕ್ಸ್ ಇದೆ ಅಂತ ಆಯ್ತು. ಕಾಣಿಸ್ತಾ ಇದೆಯಾ? ಕನ್ನಡ 50 ಇದೆ, ಇಂಗ್ಲಿಷ್ಗೆ 25 ಇದೆ. ಇಂಗ್ಲಿಷ್ಗೆ ಎಷ್ಟಿದೆ? 25 ಮಾರ್ಕ್ಸ್ ಇದೆ. ಹಂಗೆ ಪಕ್ಕಕ್ಕೆ ಬಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಅಂದ್ರೆ ನಿಮ್ಮ GKಗೆ 25 ಮಾರ್ಕ್ಸ್ ಇದೆ. ಹೌದಾ? ನೆಕ್ಸ್ಟ್ ಸಹಕಾರ ವಿಷಯ ಕೋಆಪರೇಟಿವ್ಗೆ 50 ಮಾರ್ಕ್ಸ್ ಇದೆ. ಇನ್ನು ಸಂವಿಧಾನ ಕಾನ್ಸ್ಟಿಟ್ಯೂಷನ್ಗೆ 25 ಮಾರ್ಕ್ಸ್ ಇದೆ. ಕರೆಕ್ಟಾ? ಇನ್ನು ಒಕ್ಕೂಟದ ವಿಷಯಗಳು ಮತ್ತು ವಸ್ತುನಿಷ್ಠ ವಿಷಯಗಳು ಅಂತ ಬಂದ್ರೆ ಇಲ್ಲಿವರೆಗೂ ಇರ್ತಕ್ಕಂಥ ಟ್ರೆಂಡ್ ನಾನು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಬಂದಿರತಕ್ಕಂಥದ್ದು KMF ಅಂತ, KMF ರಿಲೇಟೆಡ್ ನೋಟ್ಸ್. ಇದು ಕ್ಲಿಯರ್ಲಿ KMF ರಿಲೇಟೆಡ್ ನೋಟ್ಸು. ಈ KMF ರಿಲೇಟೆಡ್ ನೋಟ್ಸ್ 25 ಮಾರ್ಕ್ಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ಪ್ರೊಸೀಜರ್, ದಿಸ್ ಇಸ್ ದಿ ಐಡಿಯಲ್ ಪ್ರೊಸೀಜರ್. ಹಳೆ ಕ್ವಶನ್ ಪೇಪರ್ಸು ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ ಇಷ್ಟೇ. ಇಷ್ಟು ಸಿಲೆಬಸ್ ಓದಿದ್ರೆ 200 ಮಾರ್ಕ್ಸ್ಗೆ ರೆಡಿ ಆಗ್ಬೋದು. ಪೇಪರ್ ಏನಾದ್ರು ಟಫ್ ಇತ್ತು ಅಂದ್ರೆ ಕಟ್ ಆಫ್ ಇಳಿಯುತ್ತೆ, ಪೇಪರ್ ಏನಾದ್ರು ಈಸಿ ಇತ್ತು ಅಂದ್ರೆ ಕಟ್ ಆಫ್ ಏರುತ್ತೆ. ಇದು ಮಾಮೂಲಿ ಕಾಮನ್ ಪ್ರೊಸೀಜರ್ ಇದು. ಅರ್ಥ ಆಗ್ತಾ ಇದೆಯಾ?
ಇದಾದ ನಂತರದಲ್ಲಿ ನಿಮ್ಮ ಈ ಒಟ್ಟು ತೆಗೆದಿರ್ತಕ್ಕಂಥ ಅಂಕಗಳನ್ನ 85%ಗೆ ಇಳಿಸ್ತಾರೆ. ಎಷ್ಟು ಪರ್ಸೆಂಟ್ ಇಳಿಸ್ತಾರೆ? ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, 85% ಭಾಗಕ್ಕೆ ಇಳಿಸ್ತಾರೆ. ನೀವೇನ್ ತೆಗ್ದಿರ್ತೀರ, 150 ತೆಗ್ದಿರ್ತೀರ, ಸುಮ್ಮನೆ ಎಕ್ಸಾಂಪಲ್ ಅಂದ್ರೆ 200ಕ್ಕೆ 150 ತೆಗ್ದಿದ್ರೆ ಅದನ್ನ 85%ಗೆ ಕನ್ವರ್ಟ್ ಮಾಡ್ತಾರೆ. ಎಷ್ಟು ಬರುತ್ತೋ ಅಷ್ಟು. ಅರ್ಥ ಆಗ್ತಿದೆ? ಎಲ್ಲಾರ್ದು ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದ ನಂತರದಲ್ಲಿ 15 ಮಾರ್ಕ್ಸ್ನ ಇಂಟರ್ವ್ಯೂ ಇಟ್ಟಿರ್ತಾರೆ. ಇಂಟರ್ವ್ಯೂ ಮಾರ್ಕ್ಸ್ನ ಇದಕ್ಕೆ ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿ ಫೈನಲ್ ಆಗಿ ಬರುತ್ತಲ್ಲ ಸ್ಕೋರ್, ಆ ಸ್ಕೋರ್ನ ನಿಮ್ದ ರ್ಯಾಂಕಿಂಗ್ ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ದಿ ಪ್ರೊಸೀಜರ್. ಅರ್ಥ ಆಗ್ತಾ ಇದೆಯಾ? ಇದು ಪ್ರೊಸೀಜರು. ಎಕ್ಸಾಮಿನೇಷನ್ ಇರುತ್ತೆ, ಫಸ್ಟ್ ಎಕ್ಸಾಮಿನೇಷನ್ ಇರುತ್ತೆ. ಎಕ್ಸಾಮಿನೇಷನ್ ಅಲ್ಲಿ ಕ್ಲಿಕ್ ಆಗಬೇಕು, ಹೈಯೆಸ್ಟ್ ಸ್ಕೋರ್ ತೆಗಿಬೇಕು. ಅವಾಗ 1:5 ಲಿಸ್ಟ್ ಅನೌನ್ಸ್ ಮಾಡ್ತಾರೆ. 1:5 ಲಿಸ್ಟ್ ಅಲ್ಲಿ ಬಂತು ಅಂದ್ರೆ ಇಂಟರ್ವ್ಯೂ ಇರುತ್ತೆ, ಫೇಸ್ ಮಾಡ್ಕೊಂಡು ಹೋಗೋದು. ಇದು ಪ್ರೊಸೀಜರು. ಅರ್ಥ ಆಗ್ತಿದೆಯಾ? ಇದಿಷ್ಟು ನೋಟ್ಸು ಅವೈಲಬಲ್ ಇದೆ, ಪಕ್ಕಾ ಇದೆ. ಪ್ಲಸ್ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿತ್ ಪ್ರೂಫ್ ಹಾಕಿದೀವಿ. ವಿತ್ ಪ್ರೂಫ್ ಇದೆ, ಪ್ರತಿಯೊಂದಕ್ಕೂ ಪ್ರೂಫ್ ಇದೆ. ನೋಡ್ಕೊಳ್ಳಿ. ಯಾರಿಗಾದ್ರೂ ಇಷ್ಟೆಲ್ಲ ಆದ ನಂತರದಲ್ಲಿ ಅವಶ್ಯಕವಾಗಿ ನೋಟ್ಸ್ ಬೇಕು ಅಂತ ಅನ್ಸಿದ್ರೆ ತಗೊಂಡು ಓದಿ. ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಅನ್ವಾಂಟೆಡ್ ಮೆಸೇಜಸ್, ಕಾಲ್ಸು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬ್ಯುಸಿ ಇರ್ತೀವಿ. ಒಂದು ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಮ ನೋಟ್ಸು ನಿಮ್ಮ ಮನೆ ತಲುಪುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಇದಾದ ನಂತರದಲ್ಲಿ ಓದಿ. KEಗೂ ಕಾಲಾಗಿದ್ದಾವೆ, ಓದಿ. ನಿಮ್ಮ PSI PC ಕಾಲಾಗುತ್ತೆ, ಓದಿ. ಯಾವುದು ಬಿಡಬೇಡ್ರಿ. ಯಾವುದು ಇದು ನೋಟಿಫಿಕೇಶನ್ ಅಂತಲ್ಲ, ಒಂದೇ ಒಂದು ನೋಟಿಫಿಕೇಶನ್ ಯಾರು ಬಿಡಬೇಡ್ರಿ. ಎಲ್ಲ ಹಾಕಿ, ಎಲ್ಲ ಪ್ರಯತ್ನ ಪಡ್ರಿ. ಇಂಟರ್ವ್ಯೂ ಬಂತು ಅಂದ್ರೆ ಇಂಟರ್ವ್ಯೂ ಫೇಸ್ ಮಾಡ್ಕೊಂಡು ಒಳಗಡೆ ಹೋಗಿ ಸೇರ್ಕೊಳ್ಳೋದು ನೋಡ್ರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ. ನೋಟ್ಸು, ಕೋಆಪರೇಟಿವ್, KMF ಪ್ಲಸ್ 3000 ಕ್ವಶನ್ ಬ್ಯಾಂಕಿಂಗ್ ಯಾಕೆ ಕೊಡ್ತಾ ಇದೀವಪ್ಪ ಅಂದ್ರೆ, ನೀವು DCC ಬ್ಯಾಂಕ್ ಕಾಲಾದಾಗ ಮತ್ತೆ ನೋಟ್ಸ್ ಕೇಳೋ ಅಗತ್ಯ ಇರೋದಿಲ್ಲ. ಇದೇ ನೋಟ್ಸ್ ಓದ್ಕೊಂಡು ಹೋದ್ರೆ ಸಾಕಾಗುತ್ತೆ. ಅರ್ಥ ಆಗ್ತಾ ಇದೆ? DCC ಬ್ಯಾಂಕು ಇದೇ ನೋಟ್ಸ್ ಆಗುತ್ತೆ, ನಿಮ್ಮ KMF ಕಾಲದಾಗ್ಲೂ ಇದೇ ಆಗುತ್ತೆ. ಒಂದ್ಸತಿ ಪರ್ಚೇಸ್ ಮಾಡಿದ್ರೆ 2 ಇದಕ್ಕಾಗುತ್ತೆ. ಅರ್ಥ ಆಗ್ತಿದೆಯಾ? ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ನು, ಕನ್ನಡ ಇಷ್ಟು ಅವೈಲಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ. ಇಂಗ್ಲೀಷ್ ಮೆಟೀರಿಯಲ್ಲು ಎಲ್ಲರಿಗೂ ಇಲ್ಲಿವರೆಗೂ ಹಾಕೊಂಡ್ ಬರ್ತಾ ಇದೀವಿ. ಅಷ್ಟೇ ಮೆಟೀರಿಯಲ್ ಎಲ್ಲರಿಗೂ ಫ್ರೀಯಾಗಿ, ಎಲ್ಲರಿಗೂ ಅಂದ್ರೆ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಉಚಿತವಾಗಿ ಇಂಗ್ಲೀಷ್ ಮೆಟೀರಿಯಲ್ನ ಹಾಕ್ಕೊಡ್ತೀವಿ. ಓದ್ಕೊಳ್ಳಿ. ಒಳ್ಳೇದಾಗ್ಲಮ್ಮ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.